ಹೇಳಪ್ಪ ಹೆಂಗೆ ಅನಿಸ್ತಾರೆ ಫಸ್ಟ್ ಆಫ್ ಆಲ್ TV9ದವ್ರಿಗೆ ಥ್ಯಾಂಕ್ ಯು ರೀ. ನಮಗೆ ಇದ್ರ ಬಗ್ಗೆ ಎಲ್ಲ ನಾಲೆಜ್ ಕೊಡೋಕೆ. ನಾವು ಗುಲ್ಬರ್ಗ ಯಾವಾಗ ಭೀ ಎಜುಕೇಷನ್ ಬ್ಯಾಕ್ವರ್ಡ್ ಏರಿಯಾ ಅಂತೀರಿ ರೀ. ಆದರೆ ಈಗ ಇದ್ರಲಿಂತ ಎಲ್ಲ ನಮ್ಗೆ ಎಲ್ಲ ಗೊತ್ತಾಗತ್ತರಿ. ಯೂನಿವರ್ಸಿಟೀಸ್ ಬಗ್ಗೆ ಎಲ್ಲ ಯಾವ ಯೂನಿವರ್ಸಿಟೀಸ ಯಾವ ಕೋರ್ಸ್ ಮಾಡಬೇಕು, ಎಲ್ಲಿ ಮಾಡಬೇಕು, ಸಿ ಇ ಟಿ ಥ್ರೂ ಹ್ಯಾಂಗೆ ಹೋಗ್ಬೇಕು ಎಲ್ಲ ನಮಗೆ ನಾಲೆಜ್ ಸಿಕ್ಕದೆ ಇದ್ರಲಿಂದ. ಥ್ಯಾಂಕ್ ಯು. ಮುಂದೆ ಏನು ಮಾಡ್ಬೇಕಂತ ಮುಂದೆ BE ಮಾಡಬೇಕು. ಈಗೆಲ್ಲ ಕಾಲೇಜಸ್ ಬೇರೆ ಬೇರೆ ಕಾಲೇಜಸ್ ಎಲ್ಲ ನೋಡಿದೆ. ಈಗ ಬೆಂಗಳೂರು, ಹೈದರಾಬಾದ್ ಕಾಲೇಜ್ ಎಲ್ಲ ಬಂದಿದ್ದಾವೆ. ಹೇಗೆ ಅನಿಸ್ತದೆ ನೋಡಿ? ಭಾಳ ಇನ್ನೂ ಇಂಟ್ರೆಸ್ಟ್ ಹೆಚ್ಚಾಗಿದೆ. ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ ಬೇರೆ ಬೇರೆ ಥರದ ಕ್ಯಾಂಪಸ್ ಸೆಲೆಕ್ಷನ್ ನೋಡಿ ಎಲ್ಲ ನೋಡಿ ಭಾಳ ಖುಷಿಯಾಗಿದೆ ಸರ್. ನಿಮ್ಮ ಹೆಸರು? ರೇವಣಗೌಡ ಪಾಟೀಲ್ ಅಂತ. ಹೇಳಪ್ಪ ಹೆಂಗೆ ಅನಿಸ್ತಾರೆ ಫಸ್ಟ್ ಆಫ್ ಆಲ್ TV9ದವ್ರಿಗೆ ಥ್ಯಾಂಕ್ ಯು ರೀ. ನಮಗೆ ಇದ್ರ ಬಗ್ಗೆ ಎಲ್ಲ ನಾಲೆಜ್ ಕೊಡೋಕೆ. ನಾವು ಗುಲ್ಬರ್ಗ ಯಾವಾಗ ಭೀ ಎಜುಕೇಷನ್ ಬ್ಯಾಕ್ವರ್ಡ್ ಏರಿಯಾ ಅಂತೀರಿ ರೀ. ಆದರೆ ಈಗ ಇದ್ರಲಿಂತ ಎಲ್ಲ ನಮ್ಗೆ ಎಲ್ಲ ಗೊತ್ತಾಗತ್ತರಿ. ಯೂನಿವರ್ಸಿಟೀಸ್ ಬಗ್ಗೆ ಎಲ್ಲ ಯಾವ ಯೂನಿವರ್ಸಿಟೀಸ ಯಾವ ಕೋರ್ಸ್ ಮಾಡಬೇಕು, ಎಲ್ಲಿ ಮಾಡಬೇಕು, ಸಿ ಇ ಟಿ ಥ್ರೂ ಹ್ಯಾಂಗೆ ಹೋಗ್ಬೇಕು ಎಲ್ಲ ನಮಗೆ ನಾಲೆಜ್ ಸಿಕ್ಕದೆ ಇದ್ರಲಿಂದ. ಥ್ಯಾಂಕ್ ಯು. ಮುಂದೆ ಏನು ಮಾಡ್ಬೇಕಂತ ಮುಂದೆ BE ಮಾಡಬೇಕು. ಈಗೆಲ್ಲ ಕಾಲೇಜಸ್ ಬೇರೆ ಬೇರೆ ಕಾಲೇಜಸ್ ಎಲ್ಲ ನೋಡಿದೆ. ಈಗ ಬೆಂಗಳೂರು, ಹೈದರಾಬಾದ್ ಕಾಲೇಜ್ ಎಲ್ಲ ಬಂದಿದ್ದಾವೆ. ಹೇಗೆ ಅನಿಸ್ತದೆ ನೋಡಿ? ಭಾಳ ಇನ್ನೂ ಇಂಟ್ರೆಸ್ಟ್ ಹೆಚ್ಚಾಗಿದೆ. ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ ಬೇರೆ ಬೇರೆ ಥರದ ಕ್ಯಾಂಪಸ್ ಸೆಲೆಕ್ಷನ್ ನೋಡಿ ಎಲ್ಲ ನೋಡಿ ಭಾಳ ಖುಷಿಯಾಗಿದೆ ಸರ್. ನಿಮ್ಮ ಹೆಸರು? ರೇವಣಗೌಡ ಪಾಟೀಲ್ ಅಂತ.